ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೈಕಲ್ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಲೈಫಲ್ಲಿ ಫಸ್ಟ್ ಟೈಮು ನಾನು ಸೈಕಲ್ ರಿಕ್ಷಾದಲ್ಲಿ ಹೋಗ್ತಾ ಇರೋದು. ಗಂಗಾ ನದಿ ಇಲ್ಲಿಂದ ಈ ಥರ ಕಾಣ್ತಾ ಇದೆ. ಹಾಯ್ ಸರ್. ಕಲಬುರ್ಗಿ 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 ಶರಣಬಸವೇಶ್ವರ ಇದೇ ನೋಡಿ ಕಾಶಿಯ ಫೇಮಸ್ ವಿಶ್ವನಾಥ ಗಲ್ಲಿ ಇಲ್ಲಿಂದ ಶುರುವಾಗುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನೀಗ ಗಂಗಾ ಸ್ನಾನಕ್ಕೆ ಗಂಗಾ ನದಿಗೆ ಹೋಗ್ತಾ ಇದ್ದೀನಿ. ಗಂಗಾ ಸ್ನಾನಕ್ಕೆ ಹೋಗೋ ಗಲ್ಲಿ ನೋಡ್ರಿ ಈ ಥರ ಇದೆ. ನೋಡಿ ಇಲ್ಲೊಂದು ಟೆಂಪಲ್ ಇದೆ. ಇಲ್ಲಂತೂ ಗಲ್ಲಿಲೂ ದೇವಸ್ಥಾನಗಳಿದ್ದಾವೆ. ಎಲ್ಲ ಹಳೇ ಕಾಲದ ದೇವಸ್ಥಾನಗಳು ನೋಡಿ ಈ ಥರ ಇದ್ದಾವೆ. ಬೆಳಗ್ಗೆ ಕೆಲಸಗಾರರು ಕಸ ಗುಡ್ಸಕ್ಕೆ ಶುರು ಹಚ್ಕೊಂಡಿದ್ದಾರೆ ಗಲ್ಲಿಲಿ. ಹುಡುಗರೆಲ್ಲ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗಿದ್ದಾವೆ. ನೋಡಿ ಯಾರೋ ತಾತ ಗಂಗಾ ಸ್ನಾನ ಮುಗಿಸ್ಕೊಂಡು ರೆಡಿ ಆಗ್ತಾ ಐತೆ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಕಸ ಗುಡ್ಸೋದು ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ ಈ ಗಲ್ಲಿಲಿ ಓಡಾಡೋ ಮಜಾನೇ ಬೇರೆ ಗುರು. ಒಂಥರ ಡಿಫ್ರೆಂಟ್ ಆಗಿದೆ ಈ ಗಲ್ಲಿಲಿ ಓಡಾಡೋದು ವೈಬ್ಸೇ. ನೋಡಿ ಎಷ್ಟು ದೊಡ್ಡ ಸ್ಟೂಡೆಂಟ್ಸು. ಎಷ್ಟು ಸತಿ ಫೇಲ್ ಆಗಿ ಎಷ್ಟು ಸತಿ ಹೋಗ್ತಾವ ಸ್ಕೂಲ್ಗೆ ಪಾಪ. ಯಾವುದೋ ಸ್ಕೂಲ್ ಇರಬೇಕು ಈ ಗಲ್ಲಿಲಿ. ಸಿಕ್ಕಾಪಟ್ಟೆ ಸ್ಕೂಲ್ ಹುಡುಗರು ಹೋಗ್ತಾವ್ರೆ. ಇಲ್ಲೊಂದು ದೇವಸ್ಥಾನ ಇದೆ, ಈ ನಾಯಕನ ದೇವಸ್ಥಾನ. ಕೊನೆಗೂ ಗಂಗಾ ನದಿ ಹತ್ರ ಬಂದೇ ಬಿಟ್ವಿ. ನೋಡಿ ಯಾವುದೋ ಇದು ಲಾಲಿ ಘಾಟ್ ಅಂತೆ. ಗಂಗಾ ನದಿ ಇಲ್ಲಿಂದ ಈ ಥರ ಕಾಣ್ತಾ ಇದೆ. ನೋಡಿ ಎಷ್ಟು ಹೈಟಲ್ಲಿದೆ, ಎಷ್ಟು ಹೈಟಲ್ಲಿದ್ದೀವಿ ನಾವು. ಇಷ್ಟು ಡೌನಿಗೆ ಇಳ್ಕೊಂಡು ಹೋಗ್ಬೇಕು ಗಂಗಾ ನದಿಗೆ ನಾವೀಗ. ವಾ ನೋಡಿ ಗುರು ವ್ಯೂ. ವಾ ಈ ವ್ಯೂ ನೋಡೋದೇ ಒಂಥರ ಅದ್ಭುತ ಗುರು. ಈ ದಡದಲ್ಲಿ ನೀರು ಸ್ವಲ್ಪ ಚೆನ್ನಾಗಿರಲಿಲ್ಲ, ಹಾಗಾಗಿ ಆ ಕಡೆ ದಡದಲ್ಲಿ ನೀರು ಚೆನ್ನಾಗಿದೆ ಅಂತ ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಈಗ ಸ್ನಾನ ಮಾಡ್ಕೊಂಡು ಮುಂದೆ ಫ್ರೆಶ್ ಅಪ್ ಆಗಿ ಈ ಘಾಟು ಮತ್ತು ವಾರಣಾಸಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ನೀರು ಕಡಿಮೆ ಇರೋ ಕಾರಣ ನೋಡಿ ಇದೆಲ್ಲ ಪ್ಲೇಸು ಬರೀ ಮಣ್ಣು ತುಂಬ್ಕೊಂಡೈತೆ. ನೋಡಿ ಇಲ್ಲೆಲ್ಲ ಕ್ಯಾಮಲ್ ರೈಡ್ ಇದೆಯಂತೆ. ನೋಡಿ ನಮ್ಮ ಕಣ್ಣೆದ್ರಿಗೆ ಎಷ್ಟು ದೂರ ಕಾಣ್ತಿದೆಯೋ ಅಷ್ಟು ದೂರ ಗಂಗಾ ನೀರು ನಿಂತ್ಕೊಳುತ್ತೆ, ನದಿ ನೀರು. ಆದರೆ ನೀರು ಕಡಿಮೆ ಇರೋದ್ರಿಂದ ಇಷ್ಟೇ ಸದ್ಯಕ್ಕಿರೋದು ನೀರು. ನೋಡಿ ಅಲ್ಲಿಂದ ನೋಡಿ ಆ ಕಡೆಯಿಂದ ಫುಲ್ ಘಾಟೆ. ಟೋಟಲು 88 ಘಾಟ್ ಇದೆಯಂತೆ. ನೋಡೋಣ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ. ನಾನು ಪ್ಲ್ಯಾನ್ ಹಾಕೊಂಡಿರೋ ಪೈಕಿ ಒಂದು 6 ಘಾಟ್ ಅಂತೂ ಎಕ್ಸ್ಪ್ಲೋರ್ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ. ಗಂಗೆಯಲ್ಲಿ ಪವಿತ್ರ ಸ್ನಾನ ಮುಗಿಸ್ಕೊಂಡು ಈಗ ನಾವು ಕಾಶಿ ವಿಶ್ವನಾಥನ ದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ, ಬನ್ನಿ ಹೋಗೋಣ. ನೋಡಿ ಗಂಗಾ ನದಿ ನೋಡಿ ಈ ಥರ ಎಲ್ಲ ಹಸಿರು ಆಗಿದೆ. ಗಂಗಾ ನದಿ ಬೇಸಿಗೆ ಕಾಲದಲ್ಲಿ ಅದು ಬಿಡ್ಕೊಳೋದಂತೆ, ಈ ಥರ ಹಸಿರು ಬಿಡ್ಕೊಳುತ್ತೆ ಅಂತ ಹೇಳಿದರು. ಯಾಕೆ ಈ ಥರ ಆಗಿದೆ ಅಂತ ಹೇಳಿದ್ರು.
ಬೋಟಲ್ಲಿ ಟೋಟಲ್ಲು 40 ಘಾಟ್ಗೆ ಕರ್ಕೊಂಡೋಗಿದ್ರು ನಮ್ಮನ್ನು. ಇಲ್ಲಿ ಪಕ್ಕನೇ ಇದ್ದಾವೆ ಒಂದೊಂದು ಘಾಟ್ಗಳು. ಅಂದರೆ ಒಂದೊಂದು ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನಗಳ ಹೆಸರನ್ನ ಆ ಘಾಟ್ಗೆ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಯಾವುದೋ ಒಂದು ಲಾಲಿ ಘಾಟ್ ಅಂತ ಇದೆ. ಲಾಲಿ ಘಾಟ್ ಅಂದರೆ ಇಲ್ಲೊಂದು ಟೆಂಪಲ್ ಇದೆ, ಯಾವುದೋ ಒಂದು ದೇವ್ರ ಟೆಂಪಲ್ಲು, ಅದಕ್ಕೆ ಲಾಲಿ ಘಾಟ್ ಅಂತ ಇಕ್ಕಿದ್ದಾರೆ. ಇದ್ರ ಪಕ್ಕನೇ ಹರಿಶ್ಚಂದ್ರ ಘಾಟ್ ಇದೆ. ಹರಿಶ್ಚಂದ್ರ ಘಾಟ್ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇಲ್ಲಿ ಶವಗಳನ್ನ ಸುಡ್ತಾರೆ, ಅಂದರೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಕೆಲವರಿಗೆ ಇಲ್ಲೇ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಬಯಕೆ ಇರುತ್ತೆ. ಅಂಥವ್ರನ್ನ ಸತ್ತ ಮೇಲೆ ತೊಗೊಂಬಂದು ಇಲ್ಲಿ ಸುಡ್ತಾರೆ. ಆ ಜಾಗನೇ ಇದು ಹರಿಶ್ಚಂದ್ರ ಘಾಟು. ನೋಡಿ ಸುಡ್ತಾ ಇದ್ದಾರೆ, ಯಾರೋ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ಇದ್ದೀವಿ ನಾವೀಗ. ಹೊಗೆಗುರು ಸುಡ್ತಿರೋ ಹೊಗೆ ಈಗಿನ ಜಸ್ಟ್ ಸುಟ್ಬಿಟ್ಟವ್ರೆ ಪಾಪ. ನೋಡಿ ಎಲ್ಲ ಸೌದೆಗಳೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡವ್ರು. ಇಲ್ಲಿ ಸೌದೆಗಳೆಲ್ಲ ಜೋಡಿಸಿ ಕಂಡಂಗೆ ಸುಟ್ಟು ಬೂದಿನ ನದಿಗೆ ಇಲ್ಲೇ ಬಿಟ್ಬಿಡ್ತಾರೆ. ಇಲ್ಲೇ ಸುಡ್ತಾರೆ, ಇಲ್ಲೇ ನದಿಗೆ ಬಿಡ್ತಾರೆ. ಆ ಜಾಗ ಇದು ನೋಡಿ. ಎಷ್ಟೊಂದು ಇದ್ದಾವೆ ಬೂದಿ ಎಲ್ಲ. ನೋಡಿ ಎಲ್ಲ ಪಿಂಡ ಪ್ರದಾನ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ. ಹರಿಶ್ಚಂದ್ರ ಘಾಟ್. ಕುರಿ ನೋಡ್ರಿ ಹೆಂಗೈತೆ. ಕುರಿ ಎಷ್ಟು ದೊಡ್ಡದಾಗೈತೆ. ಟಗರು ನೋಡ್ತೀರ ಭಯ ಆಗ್ತೈತೆ, ಅಲ್ಲಿ ಗುಂಡು ಆಯ್ತು ಅಂತ. ಆಮೇಲೆ ಕೊಂಬ್ ನೋಡ್ರಿ ಹೆಂಗೈತೆ ಅವರು. ಅಯ್ಯಪ್ಪ ಇದು ನೋಡ್ರಿ, ಇದು ಟಿ ವಿಲೆಲ್ಲ ತೋರಿಸ್ತಾರಲ್ಲ ಬಾಬಾ ಬ್ಲ್ಯಾಕ್ ಶೀಪ್ ಯಾವ ಏನಿವು ಅಂತ, ಅದ್ರಾಗ ಈ ಥರನೇ ಇರೋದು ಕುರಿಗಳು. ನೋಡ್ರಿ ಹೆಂಗೈತೆ, ಕಾಲು ಕಟ್ಟವ್ರೆ. ಕೋಳಿ ಹುಂಜ ನೋಡ್ರಿ ಎಷ್ಟು ದೊಡ್ಡದಾಗೈತೆ ಕೋಳಿ ಹುಂಜ. ಸತ್ಯ ಹರಿಶ್ಚಂದ್ರ ತನ್ನ ಹೆಂಡತಿನ ಹರಾಜು ಹಾಕಿರೋ ಜಾಗ ಇದು ನೋಡಿ. ಸತ್ಯ ಹರಿಶ್ಚಂದ್ರ ಹೆಂಡತಿನ ಹರಾಜು ಹಾಕಿರೋ ಜಾಗಕ್ಕೆ ಅವನ ಪ್ರತಿಮೆ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಇದನ್ನ ಸತ್ಯ ಹರಿಶ್ಚಂದ್ರ ಘಾಟ್ ಅಂತ ಹೆಸರಿಟ್ಟಿರೋದು ಇದಕ್ಕೆ. ಹರಿಶ್ಚಂದ್ರ ಘಾಟಲ್ಲಿ ಒಂದು ಶಿವಲಿಂಗ ಇದೆ ಕಂಚಿಂದು. ಇಲ್ಲಿ ಯಾರೋ ಒಬ್ರು ಫಾರಿನರ್ ಬಂದಿದ್ದಾರೆ. ಇವರು ಕಮಕಣ್ಣದವರು, ಅವ್ರ ಜೊತೆ ಫೋಟೋ ತೆಗೆಸ್ಕೊಂತವ್ರೆ ನೋಡಿ. ಆ ತಾತ ಬುಡ್ಡಜ್ಜ ಹೆಗ್ಲ ಮೇಲೆ ಕೈ ಹಾಕ್ಬಿಟ್ಟಾನೆ. ನೋಡಿ ಕಾಶಿಲಿ ನಮ್ಮ ಕರ್ನಾಟಕದ ಕಲಬುರಗಿ ಅವ್ರು ಸಿಕ್ಕಿದ್ರು ನಮಗೆ, ನಮ್ಮ ಫ್ರೆಂಡ್ಸು. ನೋಡಿ ಅವರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಅವರು ಸಿಕ್ಕಿದ್ದು ನನಗೆ ಭಾಳ ಖುಷಿ ಆಯಿತು. ಹಾಯ್ ಸರ್. ಕಲಬುರಗಿ ಶರಣ ಬಸವೇಶ್ವರ ಕಲಬುರಗಿಯಿಂದ ಬಂದಿದ್ದಾರೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದೆ. ಈಗ ಆಗ್ತಾ ಅವ್ರೆ ಅಂಕಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬು. ಓಕೆ ಸರ್, ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೈಕಲ್ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಲೈಫಲ್ಲಿ ಫಸ್ಟ್ ಟೈಮು ನಾನು ಸೈಕಲ್ ರಿಕ್ಷಾದಲ್ಲಿ ಹೋಗ್ತಾ ಇರೋದು. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಆಟೋಗಳು ಇದ್ವು, ಆಟೋದಾಗ ಹೋಗೋದಕ್ಕಿಂತ ಸೈಕಲ್ ರಿಕ್ಷಾದಲ್ಲಿ ಹೋಗಬೇಕು, ಎಂದೂ ಹೋಗಿಲ್ವಲ್ಲ ಅಂತ ಸೈಕಲ್ ರಿಕ್ಷಾ ರೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಈ ಥರ ಗಲ್ಲಿಲಿ ಹೋದರೆ ಸ್ಟ್ರೈಟು ನಾವು ನದಿ ಹತ್ರನೇ ಹೋಗ್ತೀವಿ, ಗಂಗಾ ನದಿ ಹತ್ರ. ನೋಡಿ ಎಲ್ಲ ಹಳೇ ಬಿಲ್ಡಿಂಗ್ಗಳು. ಆ ಗಲ್ಲಿಲಿ ಓಡಾಡೋದೇ ಒಂಥರ ಮಜಾ ಗುರು, ಒಂಥರ ಡಿಫ್ರೆಂಟ್ ವೈಬ್ ಸಿಗುತ್ತೆ ಆ ಗಲ್ಲಿಲಿ ಓಡಾಡ್ತಾ ಇದ್ರೆ. ದಶಾಶ್ವಮೇಧ ಘಾಟ್ ಸರ್ಕಲಲ್ಲಿ ಇದ್ದೀವಿ. ಈಗ ರೈಟ್ ಸೈಡ್ ಹೋದರೆ ನಮಗೆ ಟೆಂಪಲ್ ಸಿಗುತ್ತೆ ನೋಡಿ. ಈ ಸರ್ಕಲ್ಲು ಭಾಳ ಚೆನ್ನಾಗಿದೆ ಒಂಥರ ನೋಡಿ. ತುಂಬ ಜನ ಓಡಾಡ್ತಾ ಇದ್ದಾರೆ ಈ ಸರ್ಕಲಲ್ಲಿ ನೋಡಿ. ಎಲ್ಲ ಫುಲ್ಲು ಏನೋ ಒಂಥರ ಚೆನ್ನಾಗಿದೆ ಈ ಸರ್ಕಲ್ ನೋಡಲಿಕ್ಕೆ. ಕಾಶಿ ವಿಶ್ವನಾಥ ಟೆಂಪಲ್ಲು 200 ಮೀಟರ್ ಇದೆ ಇಲ್ಲಿಗೆ. ಹಿಂಗಾಳಿ ತೋಲ ಅಂತೆ, ಏನೋ ಗೊತ್ತಿಲ್ಲ ಅಂದರೆ ನೋಡಿ. ಇವಾಗ ಫುಲ್ ಅಂಗಡಿಗಳಿದ್ದಾವೆ ಇಲ್ಲೆಲ್ಲ ನೋಡಿ, ಫುಲ್ ಅಂಗಡಿಗಳಿಲ್ಲ. ದಶಾಶ್ವಮೇಧ ಸ್ಟ್ರೀಟಲ್ಲಿದ್ದೀನಿ. ಇಲ್ಲಿಂದ ನಾವು ಸ್ಟ್ರೈಟ್ ಹೋದರೆ ದಶಾಶ್ವಮೇಧ ಘಾಟ್ಗೆ ಹೋಗ್ತೀವಿ. ಹಾಗೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೂ ಹೋಗ್ತೀವಿ. ಇಲ್ಲಂತೂ ಜನಜಂಗುಳಿ ಇದೆ ಫುಲ್ಲು ನೋಡಿ. ಜನ ಅಂತೂ ಪಿಚ್ ಕೊಡ್ತಾವ್ರು ಇಲ್ಲಂತೂ ನೋಡಿ. ಯಾರೋ ಗ್ರೂಪ್ ಟೂರ್ ಬಂದಿದ್ದಾರೆ ಅನ್ಸುತ್ತೆ. ಫುಲ್ ಲೈನಿಗೆ ಒಳ್ಳೆ ಆವಿನ ಬಾಲ ಹೋದಂಗೆ ಹೋಗ್ತಾ ಇದ್ದಾರೆಲ್ಲ. ಸಿಕ್ಕಾಪಟ್ಟೆ ಜನ ಇದೆ ನೋಡಿ. ಇಲ್ಲಂತೂ ಕಾಲಿಗೆ ಸಿಗ್ತಾರೆ ಜನ. ನಡ್ಕೊಂಡು ಹೋಗೋದು ಕಷ್ಟ ಆಗೈತೆ ಇಲ್ಲಿ. ಅದಕ್ಕೆ ಗಾಡಿಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ರೋಡಲ್ಲಿ. ಅಲ್ಲಿ ಪೊಲೀಸ್ನವರು ಬ್ಯಾರಿಕೇಡ್ ಹಾಕ್ಬಿಟ್ಟು ಬ್ಯಾನ್ ಮಾಡಿದ್ದಾರೆ. ಗಾಡಿಗಳು ಯಾವ ಓಡಾಡಂಗಿಲ್ಲ. ಲೋಕಲ್ ನಾವು ಸೈಕಲ್ಗಳು, ಸ್ಕೂಟ್ರು, ಲೋಕಲ್ ಅಂಗಡಿಯವರು ಅಂಥವ್ರು ಮಾತ್ರ ಓಡಾಡ್ತಾವ್ರು ಅಷ್ಟೇ. ಇದೆಲ್ಲ ಇಲ್ಲಂತೂ ಬನಾರಸಿ ಸೀರೆ,
ಇಲ್ಲಂತೂ ಬನಾರಸಿ ಸೀರೆ, ಈ ಥರ ಡಮರುಗಳು, ಚಿಕ್ಕಮಕ್ಕಳು ಆಟ ಸಾಮಾನುಗಳು, ಮತ್ತು ಏನೇನೋ ಇರ್ತಾವೆ ನೋಡಿ. ಇಂಥವೆಲ್ಲ ಇದ್ದಾವೆ, ದಾರಗಳು, ಸರಗಳು, ಬಳೆಗಳು ನೋಡಿ. ಇವೆಲ್ಲ ಶಾಪಿಂಗು, ಫುಲ್ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಇಲ್ಲಂತೂ ನೋಡಿ. ದೊಡ್ಡ ದೊಡ್ಡ ಮಾಲ್ಗಳ ಟೈಪೂ ಇದ್ದಾವೆ, ಚಿಕ್ಕ ಫುಟ್ಪಾತ್ ಅಂಗಡಿಗಳು ಇದ್ದಾವೆ ಇಲ್ಲಂತೂ. ದಶಾಶ್ವಮೇಧ ಘಾಟ್ ಹತ್ರ ಬಂದಿದ್ದೀನಿ. ಇಲ್ಲಂತೂ ಫುಲ್ ಜನಜಂಗುಳಿ ನೋಡಿ, ಜನ ಜಾತ್ರೆ ಆಗಿತ್ತು ಇಲ್ಲಂತೂ. ಬೆಳಿಗ್ಗೆ ನಾನು ಸ್ನಾನ ಮಾಡಿದ್ದು ಅದು ಯಾವುದೋ ಲಾಲ್ ಘಾಟ್ ಅಂತೆ, ಯಾವುದೋ ಲಾಲು ಬಾಬಾ ಘಾಟು ಅಂತ ಇತ್ತು. ಹಾಗೆ ಅದ್ರ ಪಕ್ಕ ಹರಿಶ್ಚಂದ್ರ ಘಾಟೂ ಇತ್ತು, ಲಾಲಿಘಾಟ್ ಅಂತ ಅದು ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇಲ್ಲಂತೂ ನೋಡಿ. ನದಿ ನೋಡಿ, ಗಂಗಾ ನದಿ ನೋಡಿ, ಏನು ಚೆನ್ನಾಗಿದೆ ಗಂಗಾ ನದಿ. ಇಲ್ಲಿಂದ ವ್ಯೂ ಮಾತ್ರ. ಮಣಿಕರ್ಣಿಕಾ ಘಾಟ್ ಇದು. ಈಗ ನಾನು ನಿಂತಿರೋದು ಮಣಿಕರ್ಣಿಕಾ ಘಾಟು. ನನ್ನ ರೈಟ್ ಸೈಡಲ್ಲಿರೋದು ನೋಡಿ ಕಾಣುತ್ತಲ್ಲ, ಇದು ದಶಾಶ್ವಮೇಧ ಘಾಟು. ಗಂಗಾರತಿ ಎಲ್ಲ ಇಲ್ಲೇ ನಡೆಯೋದು. ನಿಮಗೆಲ್ಲ ಗಂಗಾರತಿ ನಡೆಯುತ್ತೆ ಲೈನಲ್ಲಿ. ನಿಮಗೆ ಅದನ್ನು ತೋರಿಸ್ತೀನಿ. ಮಣಿಕರ್ಣಿಕಾ ಘಾಟ್ ಈ ಥರ ಕಾಣ್ತಾ ಇದೆ. ದೇವಸ್ಥಾನಕ್ಕೆ ಹೋಗೋಕ್ಕೆ 2 ರಸ್ತೆ ಇದೆ. ಒಂದು ಮೇನ್ ರೋಡಿಂದನೂ ಹೋಗ್ಬೋದು, ಇನ್ನೊಂದು ಗಂಗಾ ನದಿ ದಡದಿಂದ, ಅಂದರೆ ಈ ಘಾಟ್ಗಳು ಇದೆಯಲ್ಲ, ಈ ಘಾಟಿಂದನೂ ದೇವಸ್ಥಾನಕ್ಕೆ ಹೋಗ್ಬೋದು. ಮೇನ್ ರೋಡಿಂದ ಇನ್ನೇನು ಹೋಗೋದು, ಘಾಟಿಂದ ಹೋಗೋಣ ಅಂತ ನಾನು ಘಾಟ್ ಸೈಡಿಂದ ಹೋಗ್ಲಿಕ್ಕೆ ಬಂದಿದ್ದೀನಿ. ಗೇಟ್ ನಂಬರ್ 2 ಇಂದ ಹೋಗೋಣ ಅಂತ ನೋಡಿ. ಇಲ್ಲೊಂದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಸ್ನಾನ ಮಾಡಿದ ಕಡೆ ಸ್ವಲ್ಪ ಜನ ಕಡಿಮೆ ಇದ್ದರು, ಇಲ್ಲೊಂದು ತುಂಬ ಜನ ಇದ್ದಾರೆ. ಗೇಟ್ ನಂಬರ್ 1ನಲ್ಲಿ ಕ್ರೌಡ್ ಜಾಸ್ತಿ ಇರೋ ಕಾರಣ ಗೇಟ್ ನಂಬರ್ 2ನಲ್ಲಿ ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಗೇಟ್ ನಂಬರ್ 2 ಗಲ್ಲಿ ಇದು ನೋಡಿ, ಈ ಥರ ಇದೆ ಗಲ್ಲಿ. ಗಲೀಜಪ್ಪ ಇಲ್ಲ ಅಂತೂ. ಗಲ್ಲಿ ಏನೋ ನೋಡೋಕೆ ಚೆನ್ನಾಗಿದೆ, ಆದರೆ ವಾಸನೆ ಚೆನ್ನಾಗಿಲ್ಲ. ಚಿಕ್ಕ ಗಲ್ಲಿಗಳು ನೋಡಿ, ಯಾವ ಥರ ಇದೆ ಗಲ್ಲಿ. ನಾಗಾ ಸಾಧುಗಳ ಕೈಲಿ ನಾಮ ಇಕ್ಕಿಸ್ಕೊಂಡು ಅವ್ರ ದರ್ಶನಕ್ಕೆ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಂತ ಹೂವಿನ ಅಂಗಡಿಗಳು, ಲಾಕರ್ಗಳು ಸಿಕ್ಕಾಪಡೆ ಇದ್ದಾವೆ. ಹೂವಿನ ಅಂಗಡಿಗಳೇ ಲಾಕರ್ಗಳು ಮಾಡ್ಕೊಂಡ್ಬಿಟ್ಟವ್ರೆ. ಅವ್ರ ಹತ್ರ ಹೂವು ತಗೊಂಡ್ರೆ ಲಾಕರ್ ಎಲ್ಲ ಫ್ರೀ ಅಂತೆ. ನಮ್ಮನ್ನ ಯಾರೋ ಒಬ್ಬ ಹೂವಿನ ಅಂಗಡಿ ಮಾಲೀಕ ಲಾಕರ್ ಫ್ರೀ ಇದೆ, ಬನ್ನಿ ನಮ್ಮ ಹತ್ರ ಹೂವು ತಗೊಳ್ರಿ ಅಂತ ಕರ್ಕೊಂಡು ಹೋಗ್ತಾವ್ರೆ. ನೋಡೋಣ ಎಷ್ಟು ಟ್ಯಾಕ್ಸ್ ಬಿಡ್ತಾರೋ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ನೋಡಿ ನಾಗಾ ಸಾಧುಗಳು. ಓಂ ಶಿವಾಯ ನಮಃ. ನಾಗಾ ಸಾಧುಗಳು ಧ್ರುವ ಅಲ್ಲ ನೋಡಿ, ಇವ್ರದ್ದು ಅಂಗಡಿ ಅಂತ ಇದು, ಲಾಕರ್ ಅಂಗಡಿ. ಹಾಂ, ಇಲ್ಲಿ ಲಾಕರಲ್ಲಿ ನನ್ನ ಕ್ಯಾಮ್ರಾ ಮೊಬೈಲ್ ಇಟ್ಟು ದರ್ಶನ ಪಡ್ಕೊಂಡು ಆಮೇಲೆ ವಾಪಸ್ ಸಿಗ್ತೀನಿ ನಿಮಗೆ. ದರ್ಶನ ಮುಗಿಸ್ಕೊಂಡು ನಮ್ಮ ಲಗೇಜ್ ವಾಪಸ್ ತಗೊಂಡು ಈಗ ನಾವು ಬಂದಿದ್ದೀವಿ ಅದೇ ಗಲ್ಲಿಲಿರೋ ಯಾವುದೋ ಒಂದು ಸ್ವೀಟ್ಸು ಏನೇನೋ ಇಟ್ಕೊಂಡವ್ರೆ. ರಬ್ಬ ಲಸ್ಸಿ, ಮಲೈ ಕುರ್ತಾನ್ ಅಂತ ಏನೇನೋ ಇಟ್ಕೊಂಡವ್ರೆ. ಅವ್ನು ಟ್ರೈ ಮಾಡೋಕ್ಕೆ ಬಂದಿದ್ದೀನಿ, ನೋಡೋಣ. ए भाई एक क्या है भाई? रबड़ी। एक प्लेट दो। ಏನೋ ರಬಡಿ ಅಂತೆ, ಒಂಥರ ರಸಮಲೈ ಇದ್ದಾಗೈತೆ. ಚೆನ್ನಾಗಿದೆ, ರಸಮಲೈಗಿಂತ ಒಂಥರ ಚೆನ್ನಾಗಿದೆ. ಆದರೆ ರಸಮಲೈ ಅಂದರೆ ಒಂದು ಸ್ವಲ್ಪ ದೊಡ್ಡ ಬಾಲಿರುತ್ತೆ. ಇದೆಲ್ಲ ಸ್ವಲ್ಪ ಕಿಚಡಿ ಮಾಡಿಕ್ಕವ್ರು. ಇದನ್ನು ಸೂಪರಾಗಿದೆ ಇವರು, ಮಸ್ಟ್ರೈ ಅಂತಲೇ ಹೇಳ್ಬೋದು. ವಿಶ್ವನಾಥನ ಆಶೀರ್ವಾದ ಪಡ್ಕೊಂಡು ನಾವೀಗ ಕಾಳಿಮಾತಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬಂದು ನಿಮಗೂ ಕಾಳಿಮಾತಾ ದೇವಿಯ ಆಶೀರ್ವಾದ ಪಡಿಸಲು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾಳಿಮಾತಾ ಟೆಂಪಲಲ್ಲಿ ವೀಡಿಯೋಗ್ರಫಿ ಅಲೋ ಇರಲಿಲ್ಲ, ಆದರೂ ತಕ್ಕ ಮಟ್ಟಿಗೆ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ನಮಗೆ. ಇದನ್ನು ನೋಡಿ ಕಾಳಿಮಾತೆಯ ಆಶೀರ್ವಾದ ಪಡೆಯಿರಿ. ಕೈ ಬಗ್ಗೆ
ಕಾಶಿಯ ಫೇಮಸ್ ಗಲ್ಲಿಯಾದ ವಿಶ್ವನಾಥ ಗಲ್ಲಿ ಇಲ್ಲಿಂದ ಶುರು ಆಗುತ್ತೆ. ಬನ್ನಿ ಈ ಗಲ್ಲಿ ಒಳಗಡೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಕಾಶಿಯ ವಿಶ್ವನಾಥ್ ಗಲ್ಲಿ ಇಲ್ಲಿಂದ ಶುರುವಾಗಿ ವಿಶ್ವನಾಥ ಟೆಂಪಲ್ವರೆಗೂ ಸಾಗುತ್ತೆ. ಈ ಗಲ್ಲಿಯಿಂದ ನಾವು ಗೇಟ್ ನಂಬರ್ 2ಗೆ ಹೋಗ್ಬೋದಾಗಿದೆ. ನಾವು ಇಲ್ಲೊಂದು ಸಿಕ್ಕಾಪಟ್ಟೆ ನಮಗೆ ಶಾಪಿಂಗ್ ಸಾಮಾನುಗಳು ಅಂದರೆ ದೇವ್ರ ಸಾಮಾನು ಆಗಿರ್ಬೋದು, ಹುಡುಗರು ಆಟೋ ಸಾಮಾನು ಆಗಿರ್ಬೋದು, ಸ್ವೀಟ್ ಅಂಗಡಿ ಆಗಿರ್ಬೋದು, ಅಂಥ ಇಂಥ ಆಳು ಮೂಳು ದೇವಸ್ಥಾನ ಹತ್ರ ಇರ್ತಾವಲ್ಲ ಅಂಥ ಅಂಗಡಿಗಳೆಲ್ಲ ಈ ಗಲ್ಲಿ ಒಳಗೆ ಇದ್ದಾವೆ. ಈ ಗಲ್ಲಿಲಿ ಓಡಾಡೋ ಒಂದು ವೈಬ್ಸೇ ಬೇರೆ. ಬನ್ನಿ ಈ ಗಲ್ಲಿ ಒಳಗೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಈ ಗಲ್ಲಿ ಯಾವ ಥರ ಇದೆ ಅಂತ. ಕಾಶಿ ಅನ್ನಪೂರ್ಣ ಸ್ಯಾರಿ ಫ್ಯಾಕ್ಟ್ರಿ ಅಂತ ಇದು ಒಂದು ಪುರಾತನ ಕಾಲದಲ್ಲಿ ನಡೀತಿತ್ತು ಅನಿಸುತ್ತೆ. ಇವಾಗ ಬಂದಾಗಿದೆ ಫ್ಯಾಕ್ಟ್ರಿ, ಸ್ಯಾರಿ ಫ್ಯಾಕ್ಟ್ರಿ ಬಂದಾಗಿದೆ. ಎಲ್ಲ ಬೀಗ ಜಡ್ದಿದ್ದಾರೆ. ಗಲ್ಲಿ ನೋಡಿ, ಗಲ್ಲಿ ಎಷ್ಟು ಚಿಕ್ಕ ಗಲ್ಲಿ ಇದು, ಒಬ್ಬೊಬ್ಬರು ಓಡಾಡ್ಬೋದು ಅಷ್ಟೇ. ನೋಡಿ ಗಲ್ಲಿ ಎಷ್ಟು ಸಣ್ಣ ಸಣ್ಣ ಗಲ್ಲಿಗಳು, ಚಿಕ್ಕ ಚಿಕ್ಕ ಗಲ್ಲಿ. ಅನ್ನಪೂರ್ಣ ಮಾತಾ ಟೆಂಪಲ್ ಈ ಗಲ್ಲಿಲಂತೂ ಒಬ್ಬೊಬ್ಬರೇ ಓಡಾಡಕ್ಕೆ ಸಾಧ್ಯ. ಇಬ್ಬಿಬ್ಬರು ಬಂದರೆ ನೀವು ಕೈ ಓಡಾಡಬೇಕು, ಅಷ್ಟು ಚಿಕ್ಕ ಗಲ್ಲಿ ಇದು. ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗಿದೆ ಅದಕ್ಕಿಂತ. ಇಬ್ಬಿಬ್ಬರು ಓಡಾಡ್ಬೋದು. ವಿಶ್ವನಾಥ ಗಲ್ಲಿ ವಾರಣಾಸಿ, ವಿಶ್ವನಾಥ ಗಲ್ಲಿ ಅಂತ ಇದು. ಚೆನ್ನಾಗಿದೆ ನೋಡಿ ಗಲ್ಲಿಲಿ ಓಡಾಡೋದಕ್ಕೆ. ಸಿಕ್ಕಾಪಟ್ಟೆ ಸೀರೆ ಅಂಗಡಿಗಳು ಇದ್ದಾವೆ ಇಲ್ಲಂತೂ. ಬನಾರಸಿ ಸೀರೆ ಅಂಗಡಿ, ಈ ಥರ ಫೋಟೋಗಳು ಎಲ್ಲ ಇದ್ದಾವೆ ಮಾರಾದು. ಎಲ್ಲಿ ನೋಡಿದ್ರೆ ನಮಗೆ ಬನಾರಸ್ ಸೀರೆ ಅಂಗಡಿಗಳೇ ಕಾಣ್ತಾ ಇದ್ದಾವೆ. ಬನಾರಸ್ ಸೀರೆ ಅಂಗಡಿ ಮತ್ತು ಯಾವ ಧರ್ಮಛತ್ರ, ದೇವಸ್ಥಾನ ಬೇರೆ ಇವೇ ಇದಾವೆ ಇಲ್ಲಂತೂ. ಹಳೆ ಕಾಲದ ಆಟೋ ಸಾಮಾನು ಅಂಗಡಿ ನೋಡ್ರಿ, ಹೀಗೆ ಹಳೆ ಕಾಲದ ಅಂಗಡಿ ಈ ಥರ ಇದೆ. ಗೊಂಬೆಗಳೆಲ್ಲ ಇದಾವೆ, ಹಳೆ ಕಾಲದ ಹೊರಗೆ ನೋಡಿ. ಇಲ್ಲಂತೂ ತುಂಬ ಸ್ವೀಟ್ ಅಂಗಡಿಗಳಿದ್ದಾವೆ. ಬನಾರಸಿ ಸ್ವೀಟು, ಬೆಂಗಾಳಿ ಸ್ವೀಟು ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿರೋ ಸ್ವೀಟು ಇಲ್ಲಿ ಸಿಗುತ್ತೆ ನಮಗೆ. ನಾನು ಕೆಲವು ಸ್ವೀಟ್ ತೊಗೊಂಡೆ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟಿಯಾಗಿದ್ವು. ಆದರೆ ಮನೆಗೆ ಪಾರ್ಸಲ್ ತರೋಣ ಅಂದರೆ ಏನು ಮಾಡೋದು, 2 ದಿವಸ ಅಂತೆ. 2 ದಿವಸ ಆದಮೇಲೆ ಇಡೋಂಗಿಲ್ವಂತೆ. 2 ದಿವಸದ ಮೇಲೆ ಇಟ್ಟರೆ ಟೇಸ್ಟ್ ಎಲ್ಲ ಕೆಟ್ಟೋಗ್ತವೆ ಅಂತ ಈ ನಮ್ಮ ಅಂಗಡಿ ಮಾಲೀಕರು ಹೇಳಿದರು. ಹಾಗಾಗಿ ಸ್ವಲ್ಪ ತೊಗೊಂಡು ನಾನೇ ತಿಂದ್ಬಿಟ್ಟೆ. ಫ್ರೆಂಡ್ಸ್, ನಾನೀಗ ಕಾಶಿಯ ವಿಶ್ವನಾಥ ಟೆಂಪಲ್ ಅಷ್ಟೇ ಪ್ರಸಿದ್ಧವಾದ ಶ್ರೀ ಮಾತಾ ದುರ್ಗಾ ಟೆಂಪಲ್ಗೆ ಬಂದಿದ್ದೀನಿ. ಬನ್ನಿ ನಿಮ್ಮನ್ನು ಅದರೊಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದುರ್ಗಾ ಮಾತೆಯ ಆಶೀರ್ವಾದ ಪಡ್ಕೊಂಡು ಬರೋಣ. ವಿಡಿಯೋದ ಮುಂದಿನ ಭಾಗ ಮುಂದಿನ ವಾರ ನಿಮ್ಮ ಎದುರಿಗೆ ಬರಲಿದೆ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.